ಅಯ್ಯೋ, ಈ ವರ್ಷ ಎಷ್ಟು ಮಂದಿಯನ್ನು ನೋಡುತ್ತಿದ್ದೇನೆ ನಾನು. ನಾನು ಹಾರೈಸುತ್ತೇನೆ, ಈ ಕ್ರಿಸ್ಮಸ್ ಹಬ್ಬ ನಮಗೆ ಶಾಂತಿ ಮತ್ತು ಸಂತೋಷವನ್ನು ತಂದಿಡಲಿ ಎಂದು ಹಾರೈಸುತ್ತೇನೆ. ನಿನ್ನ ಮಾತು ಸರಿಯಾಗಿದೆ. ಆದರೆ ನಮ್ಮ ಮಗು ಅಕ್ಷಯ್ ಎಲ್ಲಿ ಹೋಗಿದ್ದಾನೆ? ಕ್ರಿಸ್ಮಸ್ ಸ್ಟೋರಿ ಹೇಳ್ಬೇಕೆಂದು ಹೇಳ್ತಾ ಇದ್ದನಲ್ಲ, ಎಲ್ಲಿ ಇನ್ನೂ ಬಂದಿಲ್ವಾ? ಅವನು ಇಲ್ಲೇ ಹೋಗಿದ್ದಾನೆ, ಹೊರಗಡೆ ಫ್ರೆಂಡ್ ಜೊತೆ ಹೋಗಿದ್ದಾನೆ, ಬರ್ತಾನೆ. ಓಕೆ, ನೀವು ತಿಂಡಿ ತಿನ್ನಿ, ಅವನು ಬಂದೇ ಬಿಡ್ತಾನೆ. ನಾನು ಇಲ್ಲೇ ಇರುತ್ತೇನೆ, ಓಕೆನಾ? ಹೋಗಿ ತಿಂಡಿ ತಿಂದು ಬನ್ನಿ, ಬರಬಹುದು. ಸರಿ, ಓಕೆ, ಹೋಗ್ತೀನಿ. ಹುಷಾರು. ಅವನು ಬೇಗ ಬಾ ಅಂತ ಹೇಳ್ಬಿಡು. ನೀನು ಬಹಳ ಹೊತ್ತು ಕಾಯಿಸಬಾರದು ಅಲ್ವಾ? ಓಕೆನಾ? ನೀನು ತಿಂಡಿ ತಿಂದಿದೀಯಾ? ನಾನು ಆವಾಗಲೇ ತಿಂಡಿ ತಿನ್ಕೊಂಡು ಬಂದೆ, ನೀವು ಹೋಗಿ ತಿನ್ನಿ, ಓಕೆನಾ? ಅಮ್ಮಮ್ಮ, ಏನು ಮಾಡುತ್ತಿದ್ದೀಯ ನೀನು? ಯಾಕೆ ಇನ್ನೂ ತಿಂಡಿ ತಿಂದಿಲ್ವಾ? ಯಾಕೆ ನನಗೋಸ್ಕರ ಕಾಯ್ತಾ ಇದ್ದೀರಾ? ಸ್ವಲ್ಪ ಲೇಟ್ ಆಯಿತು ಅಮ್ಮಮ್ಮ. ಫ್ರೆಂಡ್ಸ್ ಎಲ್ಲ ಬಿಡ್ತಾನೇ ಇಲ್ಲ, ಅವ್ರಿಗೋಸ್ಕರ ಸ್ವಲ್ಪ ಲೇಟ್ ಆಯಿತು. ಪ್ಲೀಸ್, ಸಾರಿ ಅಮ್ಮಮ್ಮ, ಸಾರಿ, ಪ್ಲೀಸ್. ಕ್ಷಮಿಸ್ತೀಯೋ ಇಲ್ವೋ ನೀನು? ಓಕೆ ಆಯಿತು, ಮೊದಲೇ ಲೇಟ್ ಆಗಿದೆ, ಇನ್ನೂ ಲೇಟ್ ಮಾಡಬೇಡ. ಹೋಗಿ ಸ್ನಾನ ಮಾಡಿ ತಿಂಡಿ ತಿನ್ನಿ, ಬೇಗನೆ ಬಾ. ಅಲ್ಲಿ ಎಲ್ಲರೂ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಕ್ರಿಸ್ಮಸ್ ಕತೆ ಹೇಳಲು ನಿನಗೆ ಇಷ್ಟ ಇಲ್ಲವೇ? ಹೋಗು, ಬೇಗನೆ ಬಾ. ಓಕೆ ಅಮ್ಮಮ್ಮ, ಬರ್ತೀನಿ. 5 ಮಿನಿಟ್ಸ್. ಬಂದೆ ಅಮ್ಮಮ್ಮ ನಾನು. ಹೌದು, ಇದು ಕ್ರಿಸ್ಮಸ್ ಹಬ್ಬವನ್ನು ಪ್ರೀತಿಯ ನಿರ್ದಿಷ್ಟವಾದ ಸಮಯವಾಗಿದೆ ಅಲ್ವಾ? ಆಗ ಮಾನವರಿಂದ ಹೊತ್ತ ಮೋಸ ಅವರಿಗೆ ದೇವರು ಹುಟ್ಟಿದ ಸಮಯವಾಗಿದೆ ಇದು. ನಮ್ಮ ಕುಟುಂಬ ಮತ್ತು ನಮ್ಮ ಸ್ನೇಹಿತರೊಂದಿಗೆ ಹರ್ಷದಿಂದ ಹಂಚಿಕೊಳ್ಳುವ ಹಬ್ಬವನ್ನು ಕ್ರಿಸ್ಮಸ್ ಹಬ್ಬ ಎಂದು ಕರೆಯುತ್ತಾರೆ. ಹೌದಲ್ವಾ ಅಮ್ಮಮ್ಮ? ನಿಜ ತಾನೇ? ಅಕ್ಷಯ್, ಏನ್ ಮಾಡುತ್ತಿದ್ದೀಯ? ಇನ್ನೂ ರೆಡಿ ಆಗಿಲ್ವಾ ನೀನು? ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಎಷ್ಟೊತ್ತಾಯ್ತು ಗೊತ್ತಾ ನಾವು ಬಂದು? ಲೇಟ್ ಆಗೋಗಿದೆ. ನೀನು ಬರ್ತೀಯೋ ಇಲ್ವೋ? ನಾನೇ ಭೇಟಿಯಾಗಿ ಬರೋಣ ಅಂತ ನಾನೇ ಬಂದೆ ನಿನ್ನ ಹತ್ತಿರ. ಇನ್ನೂ ರೆಡಿ ಆಗಿಲ್ಲ ನೀನು? ಯಾಕೆ, ಇಷ್ಟ ಇಲ್ವಾ? ಹೇಳು ಅಕ್ಷಯ್, ಯಾಕಿನ್ನೂ ಲೇಟ್ ಆಗಿದೆ? ಹಲೋ, ನಾನು ನಿನಗೆ ಹೇಳ್ತಾ ಇರೋದು ಕೇಳ್ತಾ ಇಲ್ವೋ? ಅಯ್ಯೋ, ನಾನು ಹೊರಗಡೆ ಹೋಗಿದ್ದೆ, ಲೇಟಾಗಿ ಹೋಗಿತ್ತು. ಅಮ್ಮಮ್ಮ ನನ್ನನ್ನು ಬೈತಾ ಇದ್ದಾರೆ ಗೊತ್ತಾ? ಇನ್ನೂ ಬೈತಾನೇ ಇದ್ದಾರೆ. 5 ಮಿನಿಟ್ಸಲ್ಲಿ ಬಂದ್ಬಿಡ್ತೀನಿ. ನಿಂಗೆ ಗೊತ್ತಾ, ಪ್ರೀತಿ, ನಿಷ್ಠೆ ಮತ್ತು ಬಾಂಧವ್ಯಗಳು ಈ ಹಬ್ಬದಲ್ಲಿ ತುಂಬಿಕೊಂಡಿರುತ್ತವೆ. ಪ್ರತಿ ಸಂತೋಷವನ್ನು ಇಲ್ಲಿ ಕಾಣುತ್ತೇವೆ. ಹೌದು, ನಿಜನೇ. ತುಂಬ ಖುಷಿ ಇದೆ ಈ ಹಬ್ಬದಂದು ನಮಗೆ. ಬರುತ್ತೇನೆ ನಿಶಾ, ಬೇಗನೆ ಬರುತ್ತೇನೆ. ನೀನು ಹೋಗು, ನಾನು ಬರುತ್ತೇನೆ, ಓಕೆನಾ? ಆಯ್ತು, ಬಾಯ್. ಇದು ಎಷ್ಟೋ ಮಹತ್ವಪೂರ್ಣವಾದ ವಿಷಯಗಳನ್ನು ತಿಳಿದುಕೊಡುವ, ನಮಗೆ ಅವಕಾಶ ಕೊಡುವ ಹಬ್ಬವಾಗಿದೆ. ನಮ್ಮ ಹತ್ತಿರ ಇರುವವರೊಂದಿಗೆ ನಮ್ಮ ಸಂತೋಷವನ್ನು ಹಂಚಿಕೊಳ್ಳುವ ಒಳ್ಳೆಯ ಸಮಯವಾಗಿದೆ. ಇಂದು ಈ ಸಂಜೆಯ ಸುಂದರವಾದ ಹಬ್ಬವಾಗಿರಲಿ. ಎಲ್ಲರೂ ಖುಷಿಯಾಗಿ ಇದ್ದು ಹೊಸ ವರ್ಷದ ಆರೈಕೆಗಳನ್ನು ಮಾಡುವಂತೆ. ಓಕೆ ಪುಟ್ಟ, ಒಳ್ಳೆದಾಯ್ತು. ಚೆನ್ನಾಗಿ ಆಚರಣೆ ಮಾಡಲೇಬೇಕು ಅಲ್ವಾ? ಖುಷಿಯಾಗಿರೋಣ. ನಿಮ್ಮ ಅಮ್ಮಮ್ಮ ನಿನ್ನ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ರು. ಅಮ್ಮಮ್ಮ, ಹ್ಯಾಪಿ ಕ್ರಿಸ್ಮಸ್. ಏನು ನನ್ನ ಜೊತೆ ಮಾತಾಡಬೇಕು ಅಂತ?
ಅಜ್ಜ ಹೇಳಿದ್ರು, ನಿಂಗೂ ಹ್ಯಾಪಿ ಕ್ರಿಸ್ಮಸ್ ಪುಟ್ಟ, ಚೆನ್ನಾಗಿ ಆಚರಣೆ ಮಾಡು ಆಯ್ತಾ. ಯಾಕೋ ಬೇಜಾರಲ್ಲಿ ಇದ್ದೀಯಂತ ನಿಮ್ಮ ಅಜ್ಜನೇ ನನ್ನ ಹತ್ರ ಹೇಳಿದ್ರು. ಅದಕ್ಕೆ ಯಾಕೆ ಅಂತ. ಅಮ್ಮಮ್ಮ, ಏನೂ ಇಲ್ಲ. ಅಪ್ಪ ಅಮ್ಮ ತುಂಬಾನೇ ನೆನಪಾಗ್ತಾ ಇದ್ದಾರೆ. ತುಂಬ ದುಃಖ ಆಗ್ತಾ ಇದೆ. ಅವರು ಈ ಹಬ್ಬದಲ್ಲಿ ಜೊತೆಯಾಗಿ ಇರಬೇಕಾಗಿತ್ತು ಅಲ್ವಾ. ಯಾಕೋ ಬೇಜಾರಲ್ಲಿದ್ದೀಯ ಅಂತ ಅಮ್ಮಮ್ಮ ಅಜ್ಜ ಕೇಳಿದ್ರು ನನಗೆ. ಅಪ್ಪ ಅಮ್ಮ ತುಂಬ ನೆನಪಾಗ್ತಾ ಇದ್ದಾರೆ ಅಂತ ಹೇಳಿದೆ. ಅದಕ್ಕೆ ಅವರು ನೊಂದುಕೊಂಡಿದ್ದಾರೆ. ಅದಕ್ಕೆ ಅವರು ಹೊರಗಡೆ ಹೋಗಿ ನಿನ್ನನ್ನು ಕಳಿಸಿದ್ದಾರೆ. ಯಾಕೋ ಹಾಗ ಅನ್ಕೊಳ್ತೀಯ ನೀನು? ನಾವೆಲ್ಲ ಇಲ್ವಾ ನಿಂಗೆ? ಅಮ್ಮಮ್ಮ ಇದ್ದಾರೆ, ಅಜ್ಜ ಇದ್ದಾರೆ, ನಾನು ಇದ್ದೀನಿ, ಎಲ್ಲರೂ ಇದೀವಲ್ಲ. ಮತ್ತೆ ಯಾಕೆ ಬೇಜಾರಾಗಿದೀಯಾ?